ಧರ್ಮಸ್ಥಳದಲ್ಲಿ ಮುಂದುವರೆದಿದೆ ಸಮಾಧಿ ಶಿಕಾರಿ ರಣರೋಚಕದತ್ತ ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಇದೀಗ ಸಾಗ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ಸಮಾಧಿ ಶಿಕಾರಿ ಮುಂದುವರಿತಾ ಇದೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು. ರಣರೋಚಕದತ್ತ ಶವವನ್ನ ಹೂತಿಟ್ಟ ಪ್ರಕರಣ ಈಗಾಗಲೇ ಕೆಲವೊಂದಷ್ಟು ರೀತಿಯಲ್ಲಿ ದಟ್ಟ ಕಾನನದಲ್ಲಿ ಹೂತಿಟ್ಟ ಸಮಾಧಿಯ ರಹಸ್ಯವನ್ನ ಶೋಧ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಇದೀಗ ಮುಂದುವರಿತಾ ಇರುವಂತದ್ದು ನೇತ್ರಾವತಿ ದಡದಲ್ಲಿ ಹೂತಿಟ್ಟ ಸಮಾಧಿ ತಲಾಶ್ ಮಾಡುವಂತಹ ಕಾರ್ಯ ಮುಂದುವರಿತಾ ಇದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇರುವಂತದ್ದು. ಮುಸುಕುದಾರಿ ವ್ಯಕ್ತಿ ತೋರಿಸಿದ ಜಾಗಗೆಲ್ಲ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. ಕೇವಲ ಇನ್ನೊಂದು ಪಾಯಿಂಟ್ ಅಷ್ಟೇ ಬಾಕಿ ಇರುವಂತದ್ದು. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಇದೀಗ ಮುಂದುವರಿತಾ ಇರುವಂತದ್ದು ಸಮಾಧಿ ಶಿಕಾರಿ ರಣರೋಚಕದತ್ತ ಧರ್ಮಸ್ಥಳ ಶವವನ್ನ ಹೂತಿಟ್ಟ ಪ್ರಕರಣ ಇದೀಗ ಹೋಗ್ತಾ ಇದೆ. ದಟ್ಟ ಕಾನನದಲ್ಲಿ ಹೂತಿಟ್ಟ ಸಮಾಧಿ ರಹಸ್ಯ ಶೋಧ ಕಾರ್ಯ ಈಗಾಗಲೇ ಆರಂಭ ಆಗಿತ್ತು. ಕೊನೆಯ ಹಂತವನ್ನ ತಲುಪಿರುವಂತದ್ದು. ಇದೀಗ ಕೆಲವೊಂದಷ್ಟು ಜಾಗಗಳನ್ನ ಆಲ್ರೆಡಿ ಅಗೆಯಲಾಗಿದೆ. ಅದರ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು. ಕೊನೆಯ ಹಂತವನ್ನ ತಲುಪಿರುವಂತದ್ದು. ಕೇವಲ ಒಂದೇ ಒಂದು ಪಾಯಿಂಟ್ ಇದೆ ಅಷ್ಟೇ. ಆ ಒಂದು ಪಾಯಿಂಟ್ ಅನ್ನ ಕಾರ್ಮಿಕರನ್ನ ಬಳಸಿಕೊಂಡು ಅಗೆಯದಲ್ದಲೆ ಜಿಪಿಆರ್ ಅನ್ನ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. SIT ಇದಕ್ಕೂ ಕೂಡ ಆಲೋಚನೆಯನ್ನ ಮಾಡಿರುವಂತದ್ದು. ಈಗಾಗಲೇ ಅನಾಮಿಕ ವ್ಯಕ್ತಿ ಮುಸುಕುದಾರಿ ವ್ಯಕ್ತಿ ತೋರಿಸಿದಂತ 13 ಜಾಗಗಳ ಪೈಕಿ 12 ಜಾಗಗಳನ್ನ ಕೂಡ ಅಗೆಯಲಾಗಿದೆ. ಆ ಪೈಕಿ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ 12 ಮೂಳೆಗಳನ್ನ ದೊರಕಿದ್ದನ್ನ ಬಿಟ್ರೆ ಬೇರೆ ಯಾವ ಜಾಗದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕೊನೆಯ ಹಂತವನ್ನ ತಲುಪಿರುವಂತದ್ದು. ಕೇವಲ ಒಂದು ಜಾಗದ ಕಾರ್ಯಾಚರಣೆ ಅಷ್ಟೇ ಬಾಕಿ ಇರುವಂತದ್ದು. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವ ಪ್ರಕಾರ 13ನೇ ಪಾಯಿಂಟ್ ನಲ್ಲಿ ಸರಿಸುಮಾರು 8 ಶವಗಳನ್ನ ನಾನು ಹೂತು ಹಾಕಿದ್ದೇನೆ ಎನ್ನುವ ಮಾಹಿತಿಯನ್ನ ಕೊಡ್ತಾರೆ. ಈ ಒಂದು ಮಾಹಿತಿ ಕುತೂಹಲವನ್ನ ಮೂಡಿಸಿದೆ ಎಲ್ಲರಲ್ಲಿ. ಯಾಕಂತ ಅಂದ್ರೆ 8 ಶವವನ್ನ ಇದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಎನ್ನುವ ಹೇಳಿಕೆ ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ GPR ಅನ್ನ ಬಳಸುವಂತೆ ಅನಾಮಿಕ ವ್ಯಕ್ತಿ ಮುಸುಕುದಾರಿ ವ್ಯಕ್ತಿಯ ಪರ ವಕೀಲ ಕೂಡ ಕೇಳ್ಕೊಂಡಿರ್ತಾರೆ. ಹಾಗಾಗಿ GPR ಅನ್ನ ಬಳಸುವ ಕ್ರಮಕ್ಕೆ ಆಲೋಚನೆಯನ್ನ ಮಾಡಿರುವಂತದ್ದು SIT ತಂಡ. ಒಂದು ವೇಳೆ GPR ಅನ್ನ ಬಳಸಿದ್ರೆ ಅಲ್ಲಿ ಭೂಮಿಯನ್ನ ಅಗಿಯುವಂತಹ ಸಾಧ್ಯತೆಗಳು ಇರಲ್ಲ. ಯಾಕಂತ ಅಂದ್ರೆ GPR ಮುಖಾಂತರ ಗೊತ್ತಾಗತ್ತೆ ಅಲ್ಲಿ ಯಾವ್ದಾದ್ರು ಅಸ್ಥಿಪಂಜರ ಇದ್ಯಾ, ಕುರುಹುಗಳಿದ್ಯಾ ಅನ್ನೋದು GPR ಮುಖಾಂತರ ಗೊತ್ತಾಗೋದ್ರಿಂದ ಜಾಗವನ್ನ ಅಗಿಯುವ ಕೆಲಸ ಬೇಕಾಗಿಲ್ಲ. ಒಂದು ವೇಳೆ ಆ ಒಂದು ಜಾಗದಲ್ಲಿ ಏನಾದ್ರೂ ಕುರುಹುಗಳು ಪತ್ತೆಯಾಗಿದೆ, GPR ಮೂಲಕ ಅದು ತಿಳಿದು ಬಂತು ಅನ್ನೋದು ಗೊತ್ತಾದ್ರೆ ಕಾರ್ಮಿಕರನ್ನ ಬಳಸ್ಕೊಂಡು ಆ ಜಾಗವನ್ನ ಅಗೆಯಲಾಗತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಶೋಧ ಕಾರ್ಯ ಮುಕ್ತಾಯ ಆಗುವಂಥದ್ದು. 13ನೇ ಪಾಯಿಂಟ್ ಅಷ್ಟೇ ಬಾಕಿ ಇರುವಂಥದ್ದು. ಈಗಾಗಲೇ ಧರ್ಮಸ್ಥಳದಲ್ಲಿ ಜಿಟಿ ಮಳೆ ಕೂಡ ಬರ್ತಾ ಇತ್ತು. ಹಲವು ಪಾಯಿಂಟ್ಗಳನ್ನ ಅಗೆದಂತಹ ಸಂದರ್ಭದಲ್ಲೂ ಕೂಡ ಮಳೆ ಬಂದಿರುವಂತದ್ದು. ಆ ಮಳೆಯ ನಡುವೆಯೂ ಕೂಡ SIT ತಂಡ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಈಗಲೂ ಕೂಡ 13ನೇ ಪಾಯಿಂಟ್ಗೆ ಎಲ್ಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಎಲ್ಲಾ ಕಡೆನೂ ಕೂಡ ಸುತ್ತ ಹಸಿರು ಪರದೆಯನ್ನ ಕಟ್ಟುವ ಮುಖಾಂತರ ಯಾರಿಗೂ ಕೂಡ ಜಾಗ ಅಗಿಯುವ ಮಾಹಿತಿಯನ್ನ ಬಿಟ್ಕೊಡದೆ, ಯಾರಿಗೂ ಕೂಡ ಕಾಣಿಸದಂತೆ ತುಂಬಾ ಸೂಕ್ಷ್ಮವಾಗಿ ಜಾಗಗಳನ್ನ ಅಗ್ದಿರುವಂತದ್ದು ಕ್ರಮಗಳನ್ನ ವಹಿಸಿಕೊಂಡಿದೆ SIT ತಂಡ. ಯಾವೆಲ್ಲ ಜಾಗಗಳನ್ನ ಅಗೆದಿದೆ ಆ ಎಲ್ಲಾ ಜಾಗಗಳಲ್ಲೂ ಕೂಡ ಸುತ್ತ ಹಸಿರು ಪರದೆಯನ್ನ ಕಟ್ಟಲಾಗಿತ್ತು. ಯಾರನ್ನು ಕೂಡ ಅಲ್ಲಿಗೆ ಬಿಡ್ತಾ ಇರ್ಲಿಲ್ಲ. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಫೋನ್ಗಳನ್ನ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗೋ ಆಗಿರ್ಲಿಲ್ಲ. ಇನ್ನು 100 ಶವ ಸ್ಪಾಟ್ ನಂಬರ್ 13ರತ್ತ ಎಲ್ಲರ ಚಿತ್ತ ಇರುವಂತದ್ದು. ಸ್ಥಳ ಪರಿಶೋಧನೆಗೆ GPR ತಂತ್ರಜ್ಞಾನಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. 100 ಶವ ಸ್ಪಾಟ್ ನಂಬರ್ 13ರತ್ತ ಎಲ್ಲರ ಚಿತ್ತ ಇರುವಂತದ್ದು. ಸ್ಥಳ ಪರಿಶೋಧನೆಗೆ GPR ತಂತ್ರಜ್ಞಾನವನ್ನ ಬಳಸಿಕೊಳ್ಳುವಂತಹ ಪ್ಲಾನ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ SIT ತಂಡ.
ಜಿಪಿಆರ್ ತಂತ್ರಜ್ಞಾನಕ್ಕೆ ಬಳಸಲು ಎಸ್ಐಟಿ ತಂಡ ಮುಂದಾಯ್ತಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. 100 ಶವವನ್ನ ಹೂತಾಕಿದ್ದೀನಿ ಅನ್ನುವ ದೂರುದಾರನ ಹೇಳಿಕೆಯ ಪ್ರಕಾರ ಈಗಾಗಲೇ 12 ಜಾಗಗಳನ್ನ ಕೂಡ ಶೋಧ ಕಾರ್ಯ ಮಾಡುವ ಮುಖಾಂತರ ಉತ್ಖನನ ಮಾಡುವ ಮುಖಾಂತರ ಪರಿಶೋಧನೆಯನ್ನ ಮಾಡಲಾಗಿದೆ. ಇನ್ನು ಉಳಿದಂತದ್ದು ಕೇವಲ 1 ಪಾಯಿಂಟ್ ಅಷ್ಟೇ. ಆ 1 ಪಾಯಿಂಟ್ ಅನ್ನು ಕೂಡ ಪರಿಶೋಧನೆಯನ್ನ ಮಾಡೋದಕ್ಕೆ ಜಿಪಿಆರ್ ತಂತ್ರಜ್ಞಾನಕ್ಕೆ ಬಳಸಿಕೊಳ್ಳಲು ಎಸ್ಐಟಿ ತಂಡ ಮುಂದಾಯ್ತಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಗ್ರೌಂಡ್ ಪೆನೆಂಟ್ರೇಟ್ ನ ಬಳಸ್ಕೊಂಡು ಅಲ್ಲಿನ ಜಾಗವನ್ನ ಅಗೆಯುವ ಕೆಲಸವನ್ನ ಮಾಡಲಾಗುತ್ತೆ. ಈಗಾಗಲೇ ಕೆಲವೊಂದಷ್ಟು ತಜ್ಞರ ಸಲಹೆಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು ಎಸ್ಐಟಿ ತಂಡ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕೆಲವೊಂದಷ್ಟು ತೀರ್ಮಾನಗಳು ಕೂಡ ಹೊರಬರುತ್ತೆ. ಯಾಕಂತಂದ್ರೆ ಜಿಪಿಆರ್ ನ ಬಳಸಬಾರ್ದ, ಒಂದು ವೇಳೆ ಬಳಸಿದ್ರೆ ಏನೆಲ್ಲ ಆಗತ್ತೆ, ಈ ರೀತಿಯಾದಂತ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತಜ್ಞರ ಜೊತೆ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ ಎಸ್ಐಟಿ ತಂಡದವರು. ಬೆಂಗಳೂರಿನಿಂದ ಜಿಪಿಆರ್ ಅನ್ನ ತೆಗೆದುಕೊಂಡು ಹೋಗುವ ಅವಕಾಶ ಸಾಧ್ಯತೆಗಳ ಕೂಡ ಇರುವಂತದ್ದು. ಈ ಒಂದು ವೇಳೆ ಜಿಪಿಆರ್ ಲಭ್ಯ ಆಗ್ಲಿಲ್ಲ ಅಂತ ಅಂದಾಗ ಅಲ್ಲಿ ಕಾರ್ಮಿಕರನ್ನ ಬಳಸ್ಕೊಂಡು ಜಾಗವನ್ನ ಅಗೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಆಗ್ಲೇ ಹೇಳ್ದಂಗೆ 12 ಪಾಯಿಂಟ್ಗಳ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. ಆ ಪೈಕಿ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಕೆಲವೊಂದಷ್ಟು ಕುರುಹುಗಳನ್ನ ಸಿಕ್ಕದೆ ಬಿಟ್ರೆ ಬೇರೆ ಯಾವ ಪಾಯಿಂಟ್ ನಲ್ಲೂ ಕೂಡ ಏನು ಸಿಕ್ಕಿಲ್ಲ. ಇನ್ನು 13ನೇ ಪಾಯಿಂಟ್ ನಲ್ಲಿ ಹಾಗಾದ್ರೆ ಏನಾದ್ರೂ ಸಿಗುತ್ತಾ, ಸಿಕ್ಕಿದ್ರೆ ಏನಾಗಬಹುದು ಭವಿಷ್ಯ, ಈ ಒಂದು ಕುತೂಹಲ ಎಲ್ಲರನ್ನ ಎಡೆ ಮಾಡಿಕೊಟ್ಟಿದೆ. ಯಾಕಂತ ಅಂದ್ರೆ 13ನೇ ಪಾಯಿಂಟ್ ನಲ್ಲಿ ಬೈ ಚಾನ್ಸ್ ಅನಾಮಿಕ ವ್ಯಕ್ತಿ ಹೇಳಿರೋ ರೀತಿನಲ್ಲಿ ಕೆಲವೊಂದಷ್ಟು ರೀತಿಯ ಕುರುಹುಗಳೇನಾದ್ರೂ ಸಿಕ್ತರೆ ಅದರಿಂದ ಬೇರೆ ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ಳುತ್ತೆ ಈ ಒಂದು ಪ್ರಕರಣ. ಹಾಗಾಗಿ 13ನೇ ಪಾಯಿಂಟ್ ನತ್ತ ಎಲ್ಲರ ಕುತೂಹಲ ಇರುವಂತದ್ದು, ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ 13ನೇ ಪಾಯಿಂಟ್. ಒಂದು ವೇಳೆ ಈ ಪಾಯಿಂಟ್ ನಲ್ಲಿ ಅಸ್ಥಿಪಂಜರಗಳು ದೊರಕಿದ್ರೆ ಎಸ್ಐಟಿ ತಂಡ ತನ್ನ ತನಿಖೆಯನ್ನ ಮತ್ತಷ್ಟು ಚುರುಕ ಮಾಡುತ್ತೆ, ಇನ್ನಷ್ಟು ಗಂಭೀರವಾಗಿ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ 13ನೇ ಪಾಯಿಂಟ್ ನಲ್ಲಿ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. 13ನೇ ಪಾಯಿಂಟ್ ನಲ್ಲಿ 8 ಶವಗಳನ್ನ ಹೂತಿದ್ದೇನೆ ಅನ್ನುವ ಹೇಳಿಕೆಯನ್ನ ಕೂಡ ಕೊಟ್ಟಿರೋದ್ರಿಂದ 8 ಶವಗಳು ಸಿಗಬೇಕು ಅಲ್ಲಿ. ಯಾಕಂತಂದ್ರೆ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ 8 ಶವಗಳನ್ನ ಹೂತಿ ಹಾಕಿದ್ದೇನೆ ಅನ್ನುವ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಿಟ್ಟಿನಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನ ಎಸ್ಐಟಿ ತಂಡ ಶುರು ಮಾಡಿದೆ. ಸಮಾಧಿ ತಲಾಶ್ಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಬೆಂಗಳೂರಿನಿಂದ ಜಿಪಿಆರ್ ರವಾನೆ ಏನಾದ್ರೂ ಆದ್ರೆ ಅಲ್ಲಿ ಜಿಪಿಆರ್ ಮುಖಾಂತರವೇ ಜಾಗವನ್ನ ಅಗೆಯುವಂತ ಕೆಲಸ ಆಗುತ್ತೆ. ಒಂದು ವೇಳೆ ಯಾವುದೇ ರೀತಿಯಾದಂತಹ ಜಿಪಿಆರ್ ಆಗ್ಲಿಲ್ಲ ಅಂತ ಅಂದಾಗ ಕಾರ್ಮಿಕರನ್ನ ಬಳಸಿಕೊಂಡು ಜಾಗವನ್ನ ಅಗೆಯುವಂತ ಕೆಲಸ ಆಗುವಂತದ್ದು. ಜಿಪಿಆರ್ ಮೆಷಿನ್ ಬರುವಿಕೆಗಾಗಿ ಎಸ್ಐಟಿ ವೇಟಿಂಗ್ ಅನ್ನ ವೇಟ್ ಮಾಡ್ತಾ ಇರುವಂತದ್ದು. ಜಿಪಿಆರ್ ಮೆಷಿನ್ಗಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಖಾಸಗಿ ಕಂಪನಿಯಿಂದ ಎಸ್ಐಟಿ ಮಿಷನ್ ನ ಬಾಡಿಗೆಗೆ ತೆಗೆದುಕೊಂಡಿದೆ. ಹಾಗಾಗಿ ಆ ಒಂದು ಮೆಷಿನ್ ಬರುವಿಕೆಯ ಕಾಯ್ತಾ ಇದ್ದಾರೆ ಎಸ್ಐಟಿ ತಂಡ. ಇದು ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳ್ಳುವ ಸಾಧ್ಯತೆ ಇರುವಂತದ್ದು. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನ ಪತ್ತೆ ಹಚ್ಚಲು ಜಿಪಿಆರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದೀಗ ಜಿಪಿಆರ್ ಮಿಷನ್ ಬರುವಿಕೆಗಾಗಿ ಕಾಯ್ಕೊಂಡು ಕೂತಿದ್ದಾರೆ ಎಸ್ಐಟಿ ತಂಡದವರು, ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಜಿಪಿಆರ್ ಬರುತ್ತೋ ಆಗ್ಲೇ ಜಾಗವನ್ನ ಹುಡುಕುವ ಕೆಲಸ ಆರಂಭ ಆಗುತ್ತೆ. ಈಗಾಗಲೇ ಹಸಿರು ಪರದೆಯನ್ನ ಕಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿನ ಜನಸಾಮಾನ್ಯರಿಗಾಗ್ಲಿ ಸ್ಥಳೀಯರಿಗಾಗ್ಲಿ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ, ಅದನ್ನ ನೋಡೋದಕ್ಕೂ ಕೂಡ ಅವಕಾಶ ಇಲ್ಲ. ಇನ್ನು ಅಲ್ಲಿ ವರ್ಕ್ ಮಾಡುವಂತ ಅಧಿಕಾರಿಗಳಾಗ್ಲಿ ಕಾರ್ಮಿಕರಾಗ್ಲಿ ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸೋ ಆಗಿಲ್ಲ ಅಲ್ಲಿ. ಈ ರೀತಿಯಾದಂತ ಕೆಲವೊಂದಷ್ಟು ರೂಪುರೇಷೆಗಳು ಇರುವಂತಹ ಸಂದರ್ಭದಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡ್ಲಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ 13ನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ರೀತಿಯಾದಂತ ಇವಿದ್ವು. ಏನಂದ್ರೆ ವಿದ್ಯುತ್ ಕಂಬಗಳಿದ್ವು, ಸೇತುವೆ ಕೂಡ ಅಲ್ಲಾಚೆ ಹಾದು ಹೋಗಿತ್ತು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಅಗ್ಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇತ್ತು ಎಸ್ಐಟಿ ತಂಡಕ್ಕೆ. ಹಾಗಾಗಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಂಥದ್ದು. ಆ ಒಂದು ವೇಳೆ ಜಿಪಿಆರ್ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ತಜ್ಞರೇನಾದ್ರೂ ನಿರಾಕರಣೆ ಮಾಡಿದ್ರೆ ಯೋಚನೆ ಮಾಡ್ತಾ ಇತ್ತು ಎಸ್ಐಟಿ ತಂಡ. ಆದ್ರೆ ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ
ಬೆಂಗಳೂರಿನಿಂದ ಜಿಪಿಆರ್ ಅನ್ನ ತರಿಸಿಕೊಳ್ಳಲಾಗ್ತಾ ಇರುವಂತದ್ದು. ಖಾಸಗಿ ಕಂಪನಿಯಿಂದ ಬಾಡಿಗೆಗೆ ತೆಗೆದುಕೊಳ್ತಾ ಇದೆ ಎಸ್ಐಟಿ ತಂಡ ಜಿಪಿಆರ್ ಮಿಷನ್ ಅನ್ನ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅನ್ನ ಬಳಕೆ ಮಾಡಿಕೊಂಡು ಜಾಗವನ್ನ ಹುಡುಕುವಂತ ಕೆಲಸಕ್ಕೆ ಸಿದ್ಧತೆಗಳನ್ನ ಆರಂಭಿಸಿರುವಂತದ್ದು ಎಸ್ಐಟಿ. ಬೆಂಗಳೂರಿನಿಂದ ಜಿಪಿಆರ್ ಅಥವಾ ಮೌಂಟನ್ ರಡಾರ್ ತರಲು ಚಿಂತನೆಯನ್ನ ಕೂಡ ನಡೆಸಿತ್ತು. ಇದರ ನಡುವೆಯೇ ಜಿಪಿಆರ್ ಮಿಷನ್ ಬರುವಿಕೆಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ಕೊಂಡು ಕೂತಿದ್ದಾರೆ. ಅಲ್ಲಿ ಯಾವಾಗ ಜಿಪಿಆರ್ ಮಿಷನ್ ಬರುತ್ತೆ ಆಗ್ಲೇ ತನಿಖೆಯನ್ನ ಶುರು ಮಾಡುವಂಥದ್ದು ಮತ್ತಷ್ಟು ಚುರುಕಾಗುತ್ತೆ. ಖಾಸಗಿ ಕಂಪನಿಯಿಂದ ಮಿಷನ್ ಬಾಡಿಗೆಗೆ ತೆಗೆದುಕೊಳ್ಳಲಾಗಿದೆ. ಎಸ್ಐಟಿ ಸ್ಥಳ ಪರಿಶೋಧನಾ ತನಿಖೆ ಸ್ಪಾಟ್ ನಂಬರ್ 13ರಲ್ಲೇ ನಿಂತಿರುವಂಥದ್ದು. ಕಾರ್ಯಾಚರಣೆಯನ್ನ ಚುರುಕುಗೊಳ್ಳುವ ಸಾಧ್ಯತೆ ಇದೆ. ಇವತ್ತು ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಎಸ್ಐಟಿ ತನಿಖೆಗೆ ಮುಂದಾಗ್ತಾ ಇದೆ ಎನ್ನಲಾಗ್ತಾ ಇರುವಂಥದ್ದು. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನ ಪತ್ತೆ ಹಚ್ಚಲು ಯಾವೆಲ್ಲ ವಸ್ತುಗಳಿದ್ದಾವೆ, ಕುರುಹುಗಳಿದ್ದಾವೆ, ಅಸ್ಥಿಪಂಜರಗಳಿದ್ದಾವೆ, ಆ ಎಲ್ಲಾ ವಸ್ತುಗಳನ್ನ ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಎಸ್ಐಟಿ ತಂಡ. ಈಗಾಗಲೇ ಅಲ್ಲೇ ಬೀಡನ್ನ ಬಿಟ್ಟಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಇದರ ನಡುವೆ ಜಿಪಿಆರ್ ಬರುವಿಕೆಗಾಗಿ ಕಾಯ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಜಿಪಿಆರ್ ಬರ್ತಿದಂಗೆ ತನಿಖೆಯನ್ನ ಮಾಡುವಂಥದ್ದು. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಿಷನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಮೆಷಿನ್ ಬಾಡಿಗೆ 20 ಲಕ್ಷ ರೂಪಾಯಿ ಬಾಡಿಗೆಗೆ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಮಿಷನ್ ಬಾಡಿಗೆಗೆ ತೆಗೆದುಕೊಂಡು ತಂತ್ರಜ್ಞಾನದ ಮುಖಾಂತರ ಹೊರಗಡೆ ತೆಗಿತಾರೆ. ಏನಿದೆ ಆ ಪಾಯಿಂಟ್ ನಲ್ಲಿ 13ನೇ ಪಾಯಿಂಟ್ ನಲ್ಲಿ ಒಂದು ವೇಳೆ ಕುರುಹುಗಳು ಸಿಕ್ಕಿದ್ರೆ ಜಿಪಿಆರ್ ಮುಖಾಂತರ ಅದು ಕಂಡು ಬಂದ್ರೆ ಆಗ ಆ ಒಂದು ಪಾಯಿಂಟ್ ಅನ್ನ ಅಗಿಯುವ ಕೆಲಸಕ್ಕೆ ಎಸ್ಐಟಿ ತಂಡ ಮುಂದಾಗತ್ತೆ. ಇಲ್ಲ ಅಂತ ಅಂದ್ರೆ ಈ ಒಂದು ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ಧರ್ಮಸ್ಥಳದಲ್ಲಿ ಎದುರಾಗಿತ್ತು. ಮೊನ್ನೆ ನಡೆದಂತಹ ಗಲಾಟೆಯಲ್ಲಿ ಸ್ಥಳೀಯರು ಯೂಟ್ಯೂಬರ್ಸ್ ಗಳ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಇಲ್ಲ ಸಲ್ಲದ ಊಹಾಪೋಹಗಳನ್ನ ಹೇಳ್ತಿದ್ದಾರೆ. ಈ ರೀತಿಯಾಗಿ ಹೇಳೋದು ಸರಿ ಇಲ್ಲ. ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತಪ್ಪು ಕಲ್ಪನೆಗಳಿಂದ ನಿಮ್ಮ ವಿವೇಚನೆಗೆ ತಕ್ಕಂತೆ ಮಾತನಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತೇಳಿ ಅಲ್ಲಿನ ಸ್ಥಳೀಯರು ಹಲ್ಲೆಯನ್ನ ಮಾಡ್ತಾರೆ ಯೂಟ್ಯೂಬರ್ಸ್ ಗಳ ಮೇಲೆ. ಆ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಲ್ಲಿ. ಇದರ ನಡುವೆ 13ನೇ ಪಾಯಿಂಟ್ ನಲ್ಲಿ ಮೊನ್ನೆ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು. ಜೀವ ಭಯದಲ್ಲೇ ಅನಾಮಿಕನ ಓಡಾಟ. ಜೀವ ಭಯವನ್ನೇ ಇಟ್ಕೊಂಡಿದ್ದಾನೆ ಮುಸುಕುದಾರಿ ವ್ಯಕ್ತಿ. ಜೀವ ಭಯ ಇದೆ ಆತನಿಗೆ. ಭದ್ರತೆ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಜೀವ ಭಯ ಇರೋದ್ರಿಂದ ಭದ್ರತೆಯನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಪರ ವಿರೋಧದ ಬೆನ್ನಲ್ಲೇ ಅನಾಮಿಕನಿಗೆ ಭಯ ಶುರುವಾಗಿದೆ ಇದೀಗ. ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾನೆ ಮುಸುಕುದಾರಿ ವ್ಯಕ್ತಿ. ಹಾಗಾಗಿ ಭದ್ರತೆಯನ್ನ ಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಪರವೂ ವ್ಯಕ್ತವಾಗ್ತಾ ಇದೆ, ಅಲ್ಲಿ ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಅನಾಮಿಕನಿಗೆ ಭಯ ಶುರುವಾಗಿದೆ. ಹಾಗಾಗಿ ಜೀವ ಭಯ ಇರೋದ್ರಿಂದ ನನಗೆ ಸ್ವಲ್ಪ ಮಟ್ಟಿನ ಭದ್ರತೆಗೆ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಟ್ಟಿದ್ದಾನೆ. ಭದ್ರತೆಯನ್ನ ನೀಡುವಂತೆ ಮನವಿಯನ್ನ ಮಾಡಿರುವಂತದ್ದು. ಮೊನ್ನೆ ನಡೆದಂತಹ ಗಲಾಟೆ ಎಲ್ಲದಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿದೆ. ಯಾಕಂತ ಅಂದ್ರೆ ಈಗಾಗಲೇ ಯೂಟ್ಯೂಬರ್ಸ್ ಗಳ ಮೇಲೆ ಈ ರೀತಿಯಾದಂತಹ ಹಲ್ಲೆ ಮಾಡಿರೋದ್ರಿಂದ ಒಂದು ವೇಳೆ ನನ್ನ ಮೇಲೂ ಕೂಡ ಹಲ್ಲೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಜೀವ ಭಯದಲ್ಲೇ ಅನಾಮಿಕ ವ್ಯಕ್ತಿ ಓಡಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಅವನ ಮುಖ ಪರಿಚಯ ಯಾರಿಗೂ ಗೊತ್ತಾಗಬಾರ್ದು ಅನ್ನುವ ನಿಟ್ಟಿನಲ್ಲೇ ಮುಸುಕನ್ನ ಹಾಕಿಕೊಂಡು ಓಡಾಡ್ಲಾಗ್ತಾ ಇದೆ. ಎಲ್ಲೇ ಕರ್ಕೊಂಡು ಹೋದ್ರು ಕೂಡ ವ್ಯಕ್ತಿಗೆ ಮುಸುಕನ್ನ ಹಾಕಿನೇ ಕರ್ಕೊಂಡು ಹೋಗ್ತಾ ಇರೋಂಥದ್ದು. ಇಂತಹ ಸಂದರ್ಭದಲ್ಲೂ ಕೂಡ ಅನಾಮಿಕ ವ್ಯಕ್ತಿಗೆ ಜೀವ ಭಯ ಇದೆ. ಮಾಸ್ಕ್ ಅನ್ನ ಕೂಡ ಹಾಕ್ಲಾಗಿದೆ ಅವನಿಗೆ.